ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕುಶಾನಿ ಬ್ಲಾಗ್ಸ್. ಗಾಯ್ಸ್, ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಹನಿ ಪುಟ್ಟಣೆ ನೋಡಿ ಯಾವ ಥರ ರೆಡಿಯಾಗಿದ್ದಾಳೆ. ಸೊ ಇವತ್ತು ನಮ್ಮ ಮಾವ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಅದಕ್ಕೆ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ನಮ್ಮ ಪುಟಾಣಿನ ತೋರಿಸ್ತೀನಿ ರೀ ನಿಮಗೆ. ಹಾಯ್ ಪುಟಾಣಿ, I love you. I love you. Oh, good morning. Good morning. Good morning. I love you. I love you too. Hi. Good morning. Good morning. Welcome to Kushani Vlogs. Hi. Hi. ಏನು ಮಾಡ್ತಿರೋದು? ಕಮೆಂಟ್ ಸೆಕ್ಷನ್ ಅಲ್ಲಿ ಈ ತರ ಔಟ್ಫಿಟ್ ಹಾಕಿದ್ದೀನಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಪುಟಾಣಿ ಈ ತರ ಇದೆ. ನೀವು ಯಾಕೆ ಚೇರ್ ಹಾಕೊಂಡಿರೋದು? ನಾವು ಡ್ಯಾನ್ಸ್ ಮಾಡ್ತಿದ್ರೆ. ಸೊ ಫ್ರೆಂಡ್ಸ್, ಇವತ್ತು ಮಾವ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದಾರೆ, ಅದಕ್ಕೋಸ್ಕರ ನಾವೆಲ್ಲ ಹೊರಟಿದ್ದೀವಿ. ಪುಟಾಣಿ ನೋಡಿ, ನಮ್ಮ ಪುಟಾಣಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಒಳ್ಳೆ ಫ್ರಾಕ್ ಹಾಕ್ಕೊಂಡು ಬಾರ್ಬಿಗಳ ಥರ ಕಾಣ್ತಾ ಇದ್ದಾಳೆ ಅಂತ. ಇದು ಬಂದು ಅಮ್ಮ ತಂದುಕೊಟ್ಟಿದ್ದು, ಅವಳಿಗೆ ಹಾಕಿರಲಿಲ್ಲ. ಪುಟಾಣಿಗೆ ಮೊದಲು ಇದು ತುಂಬ ದೊಡ್ಡದಾಗ್ತಿತ್ತು, ಅದಕ್ಕೋಸ್ಕರ ಇವಾಗ ಕರೆಕ್ಟಾಗಿ ಸೈಜ್ ಇದೆ. ಪುಟಾಣಿಗೆ ಹಾಕಿದ್ದೀವಿ. ಒಳ್ಳೆ ಬಾರ್ಬಿಗಳ ಥರ ಇದ್ದಾಳೆ ಇವತ್ತು ನಮ್ಮ ಪುಟಾಣಿ. ಸೊ ನವೀನ್ ನೋಡಿ ಯಾವ ಥರ ರೆಡಿಯಾಗಿದ್ದಾರೆ. ಹಾಯ್. ನಂದದು ಏಯ್ ನಂದು ಕೊಡೆ ಬ್ಯಾಗು. ಏಯ್ ನಂದು ಚಿನಿಯ, ಇದು ಯಾರ್ದೇ ಅದು? ಯಾರ್ದದು ನೋಡ್ದ? ಏನಕ್ಕಿದೆ ಬಿಡು ನೋಡೋಣ. ನೋಡಿ ಗಾಯ್ಸ್, ನಂದು ಇಟ್ಕೊಂಡು ಜಂಬಕ್ ಕೋಳಿ ಥರ ಆಡ್ತಾ ಇದ್ದಾಳೆ. ಗೈಸ್, ಏನು ಗೊತ್ತಾ, ಇದಕ್ಕೆ ವ್ಯಾನಿಟಿ ಬ್ಯಾಗು, ಇದು ವ್ಯಾನಿಟಿ ಬ್ಯಾಗ್. ಆಮೇಲೆ ಲೇಜಿ ಬ್ಯಾಗ್ ಯಾವ್ದು ಹನಿ? ಲೇಜಿ ಬ್ಯಾಗ್ ಅದು ಲೇಜಿ ಬ್ಯಾಗ್. ಇದು ಲೇಜಿ ಬ್ಯಾಗ್. ಹಂಗಾರೆ ನೀನು ಲೇಜಿ, ಲೇಜಿ ಗರ್ಲ್. ನಾನಲ್ಲ. ಯಾರು ಗೈಸ್ ಲೇಜಿ? ಹನಿನಾ ನಾನು? ಇಲ್ಲ, ಹನಿ 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 ನಾನಲ್ಲ, ಹನಿ ಹನಿ. ಬಾ ಕ್ಯಾಟ್ ವಾಕ್ ಇವಾಗ ಮಾಡು. ಖುಷಿ, ಕ್ಯಾಟ್ ವಾಕ್, ಕಮ್ ಹಿಯರ್. ಕ್ಯಾಟ್ ವಾಕ್, ಕಮ್. ಬಾ. ಹಾಯ್ ಮಾಡು. ಹಾಯ್ ಮಾಡು, ಹಾಯ್ ಮಾಡು. ಹಾಯ್. ಹಾಯ್ ಮಾಡು, ಹಾಯ್ ಮಾಡು. ಸೊ ಗೈಸ್, ಈಗ ಹೊರಟಿದ್ದೀವಿ. ಸೊ ಇಷ್ಟೊತ್ತು ನಮ್ಮದು ಕಾಮಿಡಿ ಎಲ್ಲ ನೋಡಿದ್ರಲ್ಲ, ಕ್ಯಾಟ್ ವಾಕ್ ಅಂತೆ ಅದು ಇದು ಮಾಡ್ಕೊಂಡಿದ್ವಿ. ಯಾಕಂದರೆ ನವೀನು ಸ್ವಲ್ಪ ಕಾರೆಲ್ಲ ರೆಡಿ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಲೇಟ್ ಆಯಿತು. ಹೊರಟಿದ್ದೀವಿ. ಆಗಲೇ ಸ್ಟಾರ್ಟ್ ಆಗಿದೆ ಪೂಜೆ. ಫಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳೆಂದು, ರಾಜರತ್ನನು ಹಾಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಒಮ್ಮೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಸೊ ಗೈಸ್, ಇವತ್ತು ನಮ್ಮ ಅಪ್ಪು ಸರ್ದು ಒಂದಷ್ಟು ಸಾಂಗ್ಸ್ನ ಕೇಳಿಕೊಂಡು ಹೊರಟಿದ್ದೀವಿ. ಹಾಗೆ ಕಾರ್ಗೆ ಡೀಸೆಲ್ ಹಾಕ್ಸ್ಕೊಂಡು
ಹೊರಟಿದ್ದೀವಿ. ಇನ್ನೊಂದು ಏನಪ್ಪ ಇವತ್ತು ವಿಶೇಷತೆ ಅಂತಂದರೆ ಇವತ್ತು ನಮ್ಮ ಎಲ್ಲ ರಿಲೇಟಿವ್ಸು ಬಂದಿರ್ತಾರೆ. ಸೊ ತುಂಬ ಖುಷಿ ಆಗ್ತಿದೆ. ನಾನು ಯಾವಾಗಪ್ಪ ಹೋಗ್ತಾ ಇದ್ದೀನಿ, ಯಾವಾಗಪ್ಪ ಅಲ್ಲಿ ರೀಚ್ ಆಗಿ ಅವನ್ನೆಲ್ಲ ನೋಡ್ತೀನಿ ಅಂತ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ನಿಜವಾಗ್ಲೂ. ಸೊ ನನಗಂತೂ ತುಂಬ ಖುಷಿಯಾಗುತ್ತೆ. ಈ ಥರ ನಾವೆಲ್ಲ ಸೇರೋದು ಅಪರೂಪ ಅಲ್ವಾ, ಅದಕ್ಕೋಸ್ಕರ ನಾನಂತೂ ಇವತ್ತು ಎಕ್ಸೈಟ್ ಆಗಿದ್ದೀನಿ. ಬನ್ನಿ ಇವತ್ತಿನ ಡೇ ಹೇಗಿರುತ್ತೋ ನೋಡೋಣ ಬನ್ನಿ. ಅಮ್ಮ ಇವತ್ತು ಪುಟಾಣಿನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಬಂದ್ವಿ, ಮೇಲೆ ಹೊರಟಿದ್ದೀವಿ. ಬಾ ಬೇಗ ಆನಿ. ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ ಭವಂ ಭವಾನಿ. ಇಲ್ಲಿ ಹೂ ಕೈಲಿ ಒಳಗಡೆ ದೇವ್ರ ಮನೆ ಮಾಡ್ಕೊಂಡು ಭವಂ ಭವಾನಿ ಸಹಿತಂ ನಮಾಮಿ. ಸೊ ಗೈಸ್, ನಾನು ಇವತ್ತು ತುಂಬ ಲೇಟ್ ಆಗಿಬಿಟ್ಟಿದೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗೋಗಿರುತ್ತೇನೋ ಹೋಗೋ ಅಷ್ಟೊತ್ತಿಗೆ ಅಂದ್ಕೊಂಡು ಬಂದ್ವಿ. ಸೊ ನೋಡಿ, ದೇವರಿದ್ದಾನೆ ಅನ್ನೋದಕ್ಕೆ ಇದೊಂದೇ ಕಾರಣ. ನಾವು ಹೋಗೋ ಅಷ್ಟೊತ್ತಿಗೆ ಮಂಗಳಾರತಿ ಮಾಡ್ತಾಯಿದ್ರು. ತುಂಬ ಖುಷಿಯಾಯಿತು. ಮಂಗಳಾರತಿ ಕೊಟ್ಟರು ನಮಗೆಲ್ಲ. ಹಾಗೆ ನೋಡಿ, ನಮ್ಮ ಫ್ಯಾಮ್ಲಿ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ನೋಡಿ ನಮ್ಮ ಮಾವ, ನಮ್ಮ ಅಜ್ಜಿ, ಹಾಗೆ ನಮ್ಮಮ್ಮ, ನನ್ನ ತಮ್ಮ, ಮಧು, ತುಂಬ ಜನ ಬಂದಿದ್ರು. ನೋಡಿ ಅವ್ರನ್ನೆಲ್ಲ ತುಂಬ ಖುಷಿಯಾಯಿತು. ಸೊ ಈ ಥರ ಸಮಾರಂಭಗಳು ಮನೇಲಿ ನಡೀತಿರ್ತಾವಲ್ಲ, ಆ ಟೈಮಲ್ಲೇ ಎಲ್ಲರನ್ನೂ ನೋಡೋದಕ್ಕಾಗೋದು. ಮತ್ತು ಬ್ಯುಸಿ ಆಗಿಬಿಟ್ಟಿರ್ತಾರೆ ಅವರವರ ಕೆಲಸದಲ್ಲಿ. ಸೊ ತುಂಬ ಖುಷಿ ಆಗ್ತಿದೆ ಗಾಯ್ಸ್. ಆಮೇಲೆ ನಾನು ವ್ಲಾಗ್ ಮಾಡೋದು ನಮ್ಮ ರಿಲೇಟಿವ್ಸ್ಗೆ ಯಾರೂ ಹೇಳಿರಲಿಲ್ಲ. ಸೊ ಅವ್ರಿಗೆಲ್ಲ ಸರ್ಪ್ರೈಸಿಂಗ್ ಆಗಿತ್ತು ನಾನು ವ್ಲಾಗ್ ಮಾಡ್ತಾ ಇರೋದು. ನನಗೂ ಫಸ್ಟ್ ಟೈಮ್ ಶೈ ಆಗ್ತಿತ್ತು ಅವ್ರ ಮುಂದೆ ನಾನು ವ್ಲಾಗ್ ಮಾಡಲಿಕ್ಕೆ. ಯಾಕಂದರೆ ಯಾವತ್ತೂ ಈ ಥರ ನಾನು ಕ್ಯಾಮ್ರಾ ಇಟ್ಕೊಂಡು ವ್ಲಾಗ್ ಮಾಡಿಲ್ಲ ನಮ್ಮ ರಿಲೇಟಿವ್ಸ್ ಜೊತೆ. ಸೊ ನಮ್ಮ ರಿಲೇಟಿವ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಇನ್ಮೇಲಿಂದ ವ್ಲಾಗ್ಸ್ ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ ನಿನಗೆ ಅಂತ ಹೇಳಿದ್ರು. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಲಿಕ್ಕೆ ಅಂತ ಬಂದಿದ್ದೀವಿ. ನಮ್ಮ ಪುಟಾಣಿ ಅಂತೂ ಅಲ್ಲಿ ಸುಮ್ಮನೆ ಕೂತ್ಕೊತಾನೇ ಇಲ್ಲ, ಅಲ್ಲೂ ಸಹ ಕ್ವಾಟ್ಲ ಕೊಡ್ತಾಯಿದ್ಲು. ಆಮೇಲೆ ನಾವೆಲ್ಲ ಊಟ ಮಾಡಿಕೊಂಡು ಒಳಗಡೆ ಬಂದ್ವಿ. ಸೊ ಬನ್ನಿ, ಇವತ್ತು ನಮ್ಮ ಮಾವ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ತೀವಿ. ಹಾಯ್ ಮಾಮು. ಹಾಯ್. ಹಾಂ, ಸೂಪರ್. ಹಲೋ. ಹಲೋ, ಹಾಯ್ ಮಾಡಿ. ಸೇ ಹಾಯ್. ಹಲೋ. ನೀವ್ಯಾರ್ರಿ ಇಲ್ಲಿ ಏನು ಮಾಡ್ತಿದ್ದೀರಾ? ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನವೀನ್ ಪುಟಾಣಿನ ನೋಡ್ಕೊತಾ ಇದ್ದರು. ಆಮೇಲೆ ಈ ಸೈಡು ನಮ್ಮ ಅಜ್ಜಿ ಎಲ್ಲರೂ ಕೂತ್ಕೊಂಡಿದ್ರು. ಆಮೇಲೆ ನೋಡಿ, ಇವರು ನಮ್ಮ ಅಕ್ಕ, ನನ್ನ ತಮ್ಮ, ಹಾಗೆ ನಮ್ಮ ಭಾವ ಎಲ್ಲ ಕುಂತಿದ್ರು. ಸೊ ಗಾಯ್ಸ್, ಬನ್ನಿ ನಮ್ಮ ಅತ್ತೆಯವರ ಮಿನಿ ಗಾರ್ಡನ್ನ ನೋಡೋಣ. ಸೊ ನೋಡಿ ಗಾಯ್ಸ್, ಎಷ್ಟು ಕ್ಯೂಟಾಗಿ ಎಲ್ಲ ಪ್ಲ್ಯಾಂಟ್ಸ್ ಕಾಣ್ತಿದೆ ಅಂತ. ಸೊ ಪುಟ್ಟು ಪ್ಲ್ಯಾಂಟ್ಸು ಪುಟ್ಟು ಪಾಟಲ್ಲಿ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಪ್ಲ್ಯಾಂಟ್ಸ್ನೆಲ್ಲ ಗ್ರೋತ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಈ ಪ್ಲ್ಯಾಂಟ್ಸ್ನೆಲ್ಲ ನೋಡಿ. ಆಲ್ಮೋಸ್ಟ್ ಒಂದು 30-35 ಪ್ಲ್ಯಾಂಟ್ಸ್ ಇಟ್ಟಿದ್ರು ಅನಿಸುತ್ತೆ. ಪುಟ್ಟು ಪ್ಲ್ಯಾಂಟ್ಸು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ಗಾರ್ಡನ್ ಅಂತೂ. ಸೊ ಇವನ್ನೆಲ್ಲ ನೋಡಿಕೊಂಡು ಆಮೇಲೆ ಒಳಗಡೆ ಬಂದೆ. ಸೊ ಇನ್ನೇನು ಹೊರಡೋ ಸಮಯ ಆಯ್ತಲ್ವ, ಅದಕ್ಕೋಸ್ಕರ ದೇವ್ರಿಗೆ ಇನ್ನೊಂದು ಸರಿ ನಮಸ್ಕಾರ ಹಾಕೋಣ ಅಂತೇಳಿ ಒಳಗಡೆ ಬಂದು ನೋಡಿದ್ರೆ ಪುಟಾಣಿಗಳು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು. ಸೊ ದೇವರಿಗೆ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಈ ಥರ ಪೂಜೆ ಮಾಡ್ತಾಯಿದ್ರು. ಸೊ ಅವನ್ನೆಲ್ಲ ನೋಡಿಕೊಂಡು ಆಮೇಲೆ ನಮ್ಮ ಅತ್ತೆಯವರ ಕಿಚನ್ ಏರಿಯಾಗೆ ಬಂದ್ವಿ. ಸೊ ಇದು ಕಿಚನ್ನು, ಹಾಗೆ ಇದು ಡೈನಿಂಗ್ ಏರಿಯಾ, ಹಾಗೆ ಇದು ಬಂದು ದೇವ್ರ ಮನೆ. ನಾನು ನಮ್ಮ ಮಾವ ಮನೆಗೆ, ಈ ಹೊಸ ಮನೆಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾನು ಅದಕ್ಕೆ ಎಲ್ಲ ಅವ್ರ ಮನೇನ ಸ್ವಲ್ಪ ಮಿನಿ ವ್ಲಾಗ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು TV ಕ್ಯಾಬಿನ್, ತುಂಬ ಚೆನ್ನಾಗಿ ಆಲ್ಟ್ರೇಷನ್ಸ್ ಎಲ್ಲ ಮಾಡಿಸಿದ್ದಾರೆ. ಫ್ರೆಂಡ್ಸ್, ಈಗ ತೋರಿಸ್ತಾ ಇರುವಂಥದ್ದು ಕಿಡ್ಸ್ ರೂಮು. ಸೊ ಪುಟ್ಟದಾದ ಒಂದು ಕಿಡ್ಸ್ ರೂಮ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ.
ಸೊ ಫೈನಲಿ ಹೋಮ್ ಟೂರ್ ಆಯಿತು. ಹಾಗೆ ಬನ್ನಿ ನಿಮಗೆ ಇನ್ನೂ ಇಬ್ಬರನ್ನ ಇಂಟ್ರಡ್ಯೂಸ್ ಮಾಡ್ತೀನಿ. ಇವಳು ಯುಕ್ತ, ಇವಳು ನಮಿತಾ. ಹಾಯ್ ಮಾಡಿ. ನೀವ್ಯಾರ್ರಿ? ಇವ್ರು ಯಾರು ಹಾಡಾಗ್ಬಿಟ್ಟಿದ್ದಾರೆ ಮನೇಲಿ. ನನ್ನ ಮಗಳ. ಸೊ ಗಾಯ್ಸ್, ಇನ್ನು ಮನೆಗೆ ಹೊರಡೋ ಸಮಯ ಆಯಿತು. ಅದಕ್ಕೋಸ್ಕರ ಎಲ್ಲರೂ ಒಂದಷ್ಟು ಗ್ರೂಪ್ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದೀವಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೈ ಫ್ಯಾಮ್ಲಿ. ಆ್ಯಂಡ್ ಇವ್ರು ಬಂದು ನಮ್ಮ ಭಾವ, ಅಕ್ಕ, ನನ್ನ ತಮ್ಮ. ಅವ್ರ ಹತ್ರ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು, ಹಾಗೆ ಈ ಸೈಡ್ ಬಂದು ನಮ್ಮ ದೊಡ್ಡಮ್ಮ, ದೊಡ್ಡಮ್ಮ ಹಾಗೆ ಚಿಕ್ಕ ದೊಡ್ಡಮ್ಮ. ಇವರಿಬ್ಬರು ದೊಡ್ಡಮ್ಮಂದ್ರೆ ಆಗಬೇಕು ನನಗೆ. ಹಾಗೆ ಈ ಸೈಡ್ ಬಂದು ಅಮ್ಮ ಹಾಗೆ ನಮ್ಮ ಅಜ್ಜಿ. ಸೊ ಅವ್ರ ಹತ್ರ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೊರಟಿದ್ದೀವಿ. ಸೊ ಫ್ರೂಟ್ ಮಾರ್ಕೆಟ್ಗೆ ಬಂದ್ವಿ. ಸೊ ಗೈಸ್, ನಾನು ಈ ಸೈಡ್ ಗೌರಿಬಿದನೂರು ಹಾಗೆ ಚಿಕ್ಕಬಳ್ಳಾಪುರ ಹೋದಾಗೆಲ್ಲ ನನಗೆ ಮನೆಗೆ ಯಾವೆಲ್ಲ ಫ್ರೂಟ್ಸ್ ಬೇಕೋ ಅವೆಲ್ಲ ಫ್ರೂಟ್ಸ್ನ ಪರ್ಚೇಸ್ ಮಾಡ್ತೀನಿ. ಸೊ ನಮ್ಮ ಹನಿ ಪುಟಾಣಿ ನನ್ನ ಕ್ಯಾಮ್ರಾಮ್ಯಾನ್ ಆಗಿದ್ದಾಳೆ. ಸೊ ಪಾಪ ವೀಡಿಯೋ ಮಾಡ್ತಾಯಿದ್ಲು. ಸೊ ಗೈಸ್ ನೋಡಿ, ನಮ್ಮ ಪುಟಾಣಿ ಲೀಚಿ ಫ್ರೂಟ್ನ ತೋರಿಸ್ತಿದ್ದಾಳೆ. ಸೊ ಅವಳು ತಿಂದಿದ್ದಾಳಂತೆ, ಅದಕ್ಕೋಸ್ಕರ ನಿಮಗೂ ಲೀಚಿ ಫ್ರೂಟ್ನ ಪರಿಚಯ ಮಾಡ್ತಾ ಇದ್ದಾಳೆ. ಸೊ ಗೈಸ್, ಇವತ್ತಿನ ವ್ಲಾಗ್ ಈ ಥರ ಇತ್ತು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಟೇಕ್ ಕೇರ್. ಬೈ ಬೈ ಟು ಆಲ್.